welcome to my YouTube blog, and if you're new here, please do subscribe to my channel. And ಇವತ್ತು ಸಂಜೆಯಿಂದ ವಿಡಿಯೋ ಮಾಡೋಣ ಅಂತ ಒಂದು ಥಾಟ್ ಬಂತು. ಯಾಕೆಂದರೆ ಒಂದು 4 to 5 ಹೊಸದಾಗಿ ಪ್ರಾಡಕ್ಟ್ಸ್ ತೊಗೊಂಡ್ಬಂದ್ವಿ. ಓಕೆನಾ, ಹೇರ್ ಕೇರ್ ಮತ್ತು ಒಂದು ಇದು ಟೋನರ್ ಥರ ಫ್ರೆಶ್ ಸ್ಕಿನ್ಗೆ ಸ್ಪ್ರೇ. ಓಕೆನಾ, ಇದನ್ನ ಇವತ್ತು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀನಿ. ಹಾಗೆ ನಾನು ಟೆಂಪಲ್ಗೆ ಹೋಗಬೇಕು. ಸೊ ವೈ ನಾಟ್ ಒಂದು ವೀಡಿಯೋ ಮಾಡೋಣ ಅಂತ. ಈಗ ಆಲ್ಮೋಸ್ಟ್ 6 o'clock ಆಗಿದೆ ಈವ್ನಿಂಗ್. ಸೊ ಮಾಡ್ತಾಯಿದ್ದೀನಿ. ನಾನಿವತ್ತು ಶಾಂಪೂ ಯೂಸ್ ಮಾಡಿದ್ದು. ಇದು ಆ್ಯಕ್ಚುಲಿ ಹೊಸದಾಗಿ ಯೂಸ್ ಮಾಡಿದ್ದು. ಓಕೆನಾ, ಇದು ಶಾಂಪೂ ವಿತ್ ಕಂಡೀಷ್ನರ್ ಬರುತ್ತೆ. ಗೋಟ್ ಮಿಲ್ಕ್ ಮತ್ತು ಪ್ರೋಟೀನ್ ಇರೋದು. ನಾನು ಇನ್ನೂ ಮಾಯ್ಶ್ಚರೈಸರ್ ಅಪ್ಲೈ ಮಾಡಿಲ್ಲ. ಈ ಫೇಸ್ ಸ್ಪ್ರೇನ ಯೂಸ್ ಮಾಡ್ತಾಯಿದ್ದೀನಿ, ಮಿಂಟ್ ಆ್ಯಂಡ್ ಕುಕುಂಬರ್ದು. ಓಕೆನಾ, ಸೊ ಫಸ್ಟ್ ಟೈಮ್ ಸ್ಪ್ರೇ. God, seriously, ವಾವ್, ಕುಕುಂಬರ್ ಸ್ಮೆಲ್ಲೇ ಬರ್ತಾ ಇದೆ ಗೈಸ್. ಮೈ ಗಾಡ್, ಜಾಸ್ತಿ ಹಾಕೊಂಡ್ಬಿಟ್ಟಿದ್ದೀನಿ. ನನ್ನ ಹತ್ರ ಇನ್ನೊಂದು ಪ್ರಾಡಕ್ಟ್ ಇದೆ, ಲೈಕ್ ಹೇರ್ ವಾಶ್ ಆದಮೇಲೆ ಹಾಕ್ಕೊಬೇಕು. ಅದನ್ನು ತೋರಿಸ್ತೀನಿ, ವೆಯ್ಟ್. ಇದು ಬಂದು ಹೈಬಿಸ್ಕಸ್ ಮತ್ತು ಆಲ್ಮಂಡ್ ಹೇರ್ ಆಯಿಲ್. ಹೇರ್ ವಾಶ್ ಆದಮೇಲೆ ಹಾಕ್ಕೊಬೇಕು. ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು. ಹಾಗೆ ಒಂದು ಹೊಸದಾಗಿ ಸ್ಟೋರ್ ಓಪನ್ ಆಗಿದೆ. ದಟ್ ಸ್ಟೋರ್ ನೇಮ್ ಮರ್ತೋಯ್ತು ನನಗೆ. ಮೈ ಗಾಡ್, ಸಮಥಿಂಗ್ ನಾನು ನೆಕ್ಸ್ಟ್ ವೀಡಿಯೋಲಿ ಹೇಳ್ತೀನಿ. ಓಕೆನಾ, ಇದನ್ನು ನಾನು ಈಗ ಟೆಂಪಲ್ಗೆ ಹೋಗಿ ಬರಬೇಕು, ಟೈಮ್ ಆಗಿದೆ. ಸೊ ಹೋಗಿ ಬಂದಮೇಲೆ ಯೂಸ್ ಮಾಡಿ ನಿಮಗೆ ರಿವ್ಯೂನ ಹೇಳ್ತೀನಿ. ಓಕೆನಾ, ಸೊ ಸ್ಪ್ರೇ ಆದಮೇಲೆ ನಾನು ಕರೆಂಟ್ಲಿ ಈ ಮಾಯ್ಶ್ಚರೈಸ್ನ ಯೂಸ್ ಮಾಡ್ತಾ ಇರೋದು. ಇದು ಆ್ಯಕ್ಚುಲಿ ನನಗೆ ಡರ್ಮಟಾಲಜಿಸ್ಟ್ ಸಜೆಸ್ಟ್ ಮಾಡಿರೋ ಮಾಯ್ಶ್ಚರೈಸರ್. ಬಿಕಾಸ್ ನಂದು ಆ್ಯಕ್ನಿ ಪ್ರೋನ್ ಸ್ಕಿನ್, ಸಮ್ಟೈಮ್ಸ್ ಆ್ಯಕ್ನಿ ಬರ್ತಾ ಇರುತ್ತೆ. ಸೊ ನಾನು ಅವ್ರು ಕೊಡೋದೇ ಯೂಸ್ ಮಾಡೋದು ಮೋಸ್ಟ್ ಆಫ್ ದ ಟೈಮ್. ಯೂಶ್ವಲಿ ಟೋನರೇ ಆಗಲಿ ಏನೋ ಒಂದು ಫೇಸ್ ಸ್ಪ್ರೇನ ಮಾಡಿದಾಗ ಒಂದು 2-3 minutes ಬಿಟ್ಟು ಮಾಯ್ಶ್ಚರೈಸರ್ನ ಅಪ್ಲೈ ಮಾಡಬೇಕು. ಇದನ್ನು ಬಾಡಿಗೂ ಯೂಸ್ ಮಾಡ್ಬೋದು, ಫೇಸ್ಗೂ ಯೂಸ್ ಮಾಡ್ಬೋದು. ಓಕೆನಾ, ಆಲ್ಮೋಸ್ಟ್ ಒಂದು 3 yearsಯಿಂದ ನಾನು ಇದೇ ಮಾಯ್ಶ್ಚರೈಸರ್ ಯೂಸ್ ಮಾಡ್ತಾ ಇರೋದು. ಮಧ್ಯದಲ್ಲಿ ಏನಾದರೂ ಖಾಲಿ ಆದಾಗ ಆನ್ಲೈನಲ್ಲಿ ನೋಡಿಬಿಟ್ಟು ತೊಗೊಂಡು ಯೂಸ್ ಮಾಡ್ತೀನಿ. ಬಟ್ ಅದೇ ಹೇಳಿದ್ನಲ್ವ, ನನ್ನ ಆ್ಯಕ್ನಿ ಇರೋದ್ರಿಂದ ನಾನು ಜಾಸ್ತಿ ಬೇರೆ ಏನು ಯೂಸ್ ಮಾಡೋಕ್ಕೆ ಹೋಗಲ್ಲ. ಸೊ ನಾನು ಮಾಯ್ಶ್ಚರೈಸರ್ ಆದಮೇಲೆ ಸ್ಪೆಷಲಿ ಈವ್ನಿಂಗ್ ಮಾತ್ರ ನಾನು ಈ ಕ್ರೀಮ್ನ ಯೂಸ್ ಮಾಡೋದು, ಎಪಿಡಿಯೋ ಅಂತ. ನಿಮ್ಗೇನಾದರೂ ಆ್ಯಕ್ನಿ ಪಿಂಪಲ್ ಆಗ್ತಾಯಿದ್ರೆ ಸೊ ನೀವು ಇದನ್ನು ಟ್ರೈ ಮಾಡಿ. ಈವ್ನಿಂಗ್ ಟೈಮ್ ಯೂಸ್ ಮಾಡಿ ಒಂದು 2 hours ಬಿಟ್ಟು ನೀವು ಫೇಸ್ ವಾಶ್ ಮಾಡ್ಬೋದು, ಇಲ್ಲ ಆಲ್ ನೈಟ್ ಇರ್ಬೋದು. ಸೊ ಮಾಯ್ಶ್ಚರೈಸರ್ ಆದಮೇಲೆ ಒಂದು 2 minutes ಹಾಗೆ ಬಿಡ್ತೀನಿ. ಬಿಕಾಸ್ ನಮ್ಮ ಸ್ಕಿನ್ನು ಮಾಯ್ಶ್ಚರೈಸರ್ನ ಅಬ್ಸರ್ವ್ ಮಾಡಬೇಕು. ಓಕೆನಾ, ಮಾಯ್ಶ್ಚರೈಸರ್ ಹಾಕಿದ ತಕ್ಷಣ ಯಾವುದೇ ಕ್ರೀಮ್ನ ಅಪ್ಲೈ ಮಾಡಬೇಡಿ. ಒಂದು 2-3 minutes ಲೆಟ್ ಇಟ್ ಅಬ್ಸರ್ವ್. ನೆಕ್ಸ್ಟ್ ಓಕೆ, ನನಗೆ ಆ್ಯಕ್ನಿಸ್ ಬರ್ತಾ ಇರುತ್ತೆ. ಬಟ್ ಇದನ್ನು ಅಪ್ಲೈ ಮಾಡಿದಾಗ ನೆಕ್ಸ್ಟ್ ಒಂದು 2 days ಹೋಗ್ಬಿಡುತ್ತವೆ. ಸೊ ನಾನು ರೆಗ್ಯುಲರಾಗಿ ಅಪ್ಲೈ ಮಾಡ್ತಾ ಇರ್ತೀನಿ. ಆ್ಯಂಡ್ ಈ ಕ್ರೀಮ್ನ ಅಂಡರ್ ಐ ಮತ್ತು ಅರೌಂಡ್ ಮೌತ್ ಯೂಸ್ ಮಾಡಬಾರ್ದು. ಆ್ಯಂಡ್ ಯಾವುದೇ ಪ್ರಾಡಕ್ಟ್ ಆಗಲಿ ನಾವು ಅಪ್ಲೈ ಮಾಡಿದ ಮೇಲೆ ಇರಿಟೇಟ್ ಆಗ್ತಾಯಿದೆ ನಮ್ಮ ಸ್ಕಿನ್ನು ಅಂದಾಗ ನಾವು ಅದನ್ನು ಸ್ಟಾಪ್ ಮಾಡಬೇಕು. ಸೊ ನಮ್ಮ ಸ್ಕಿನ್ಗೆ ಯಾವ್ದು ಸೂಟಬಲ್ ಇದೆ ಅದನ್ನು ಯೂಸ್ ಮಾಡಿದ್ರೆ ಬೆಟರ್. ಇರಿಟೇಷನ್, ಇಚ್ಚಿಂಗ್ ಈ ಥರ ಎಲ್ಲ ಆದಾಗ ಯೂಸ್ ಮಾಡೋಕ್ಕೆ ಹೋಗ್ಬಾರ್ದು. ಬಿಕಾಸ್ ಒಂದು ಮಾಡೋಕ್ಕೋಗಿ ಇನ್ನೊಂದು ಆಗಿಬಿಡುತ್ತೆ ಅಂತಾರಲ್ಲ, ಹಾಗಾಗ್ಬಿಡುತ್ತೆ. ಓಕೆನಾ, ಸೊ ಆಲ್ಮೋಸ್ಟ್ 6 o'clock ಆಗಿದೆ. ನಾನು ಸ್ವಲ್ಪ ಮನೆಯಲ್ಲೂ ದೀಪ ಹಚ್ಚಿ ಟೆಂಪಲ್ಗೆ ಹೋಗಿ ಬರಬೇಕು. ಸೊ ಬನ್ನಿ ಹೇಗಾಗುತ್ತೆ ನೋಡೋಣ. ಇವತ್ತು ಮಂಡೇ ಆಗಿರೋದ್ರಿಂದ ಯೂಶ್ವಲಿ ನಾನು ಮಂಡೇ ಮಾರ್ನಿಂಗೇ ಪೂಜೆ ಮಾಡಿಬಿಡ್ತೀನಿ. ಪೂಜೆ ಮಾಡಿನೇ ನಾನು ಬ್ರೇಕ್ಫಾಸ್ಟ್ ಮಾಡೋದು ಎವ್ರಿ ವೀಕ್. ಇವತ್ತು ನನಗೆ ಫೀವರ್ ಆಗಿಬಿಟ್ಟಿತ್ತು ಗೈಸ್.
ನಿನ್ನೆ ನೈಟು ಇದ್ದಕ್ಕಿದ್ದಂಗೆ ಫುಲ್ ಚಳಿ ಜ್ವರ ಎಲ್ಲ ಬಂದುಬಿಟ್ಟಿತ್ತು, ಫುಲ್ ಶಿವರ್ ಹಾಕೋಗ್ಬಿಟ್ಟಿದ್ದೆ. ಟ್ಯಾಬ್ಲೆಟ್ ಕೂಡ ಇರಲಿಲ್ಲ, ನೈಟು ಹಾಗೆ ಮಲ್ಕೊಂಡೆ, ತುಂಬ ಕಷ್ಟ ಆಯಿತು. ಸೊ ಇವಾಗ ಟ್ಯಾಬ್ಲೆಟ್ ತೊಗೊಂಬಂದು ಹೋಗಿದ್ದೀನಿ. ಇವಾಗ ಓಕೆ, ಸ್ವಲ್ಪ ಪರವಾಗಿಲ್ಲ. ಸೊ ಬೆಳಗ್ಗೆ ಪೂಜೆ ಮಾಡೋಕ್ಕಾಗಲಿಲ್ಲ. ಹಾಗೆ ಇವತ್ತೇನೋ ಸ್ಪೆಷಲ್ ಡೇ ಅಂತ ಆ್ಯಕ್ಚುಲಿ ನಂಗೆ ಮರ್ತೋಯ್ತು, ಬಟ್ ಶಿವಂದೇ ಏನೋ ಸ್ಪೆಷಲ್ ಡೇ, ಓಕೆನಾ. ಸೊ ಶಿವ ಟೆಂಪಲ್ಗೆ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು, ಸೊ ದೀಪ ಹಚ್ಚಿ ಟೆಂಪಲ್ಗೆ ಹೋಗಿ ಬರೋಣ. ಲೆಟ್ಸ್ ಡೂ ಇಟ್. ಸೊ ಗೈಸ್, ಈಗ ಟೆಂಪಲ್ಗೆ ಹೋಗಬೇಕು. ಅದಕ್ಕೂ ಮುಂಚೆ ಮನೆಯಲ್ಲಿ ಪೂಜೆ ಮಾಡಿ ಹೋಗ್ತೀನಿ. ಇದು ಆ್ಯಕ್ಚುಲಿ ನಾನು ತುಂಬ ಸಲ ಕೇಳಿದ್ದೀನಿ, ನಾವು ಹೊರಗಡೆ ಎಲ್ಲಾದರೂ ಟೆಂಪಲ್ ಹೋಗಬೇಕಾದ್ರೆ ಇಲ್ಲ ಹೊರಗಡೆ ಎಲ್ಲಾದರೂ ಹೋಗಬೇಕಾದ್ರೆ ಫಸ್ಟು ಮನೆಯಲ್ಲಿ ದೀಪ ಹಚ್ಚಿ ಮನೆ ದೇವ್ರಿಗೆ ಪೂಜೆ ಮಾಡಿ ಹೋದರೆ ತುಂಬ ಒಳ್ಳೆಯದು ಅಂತ. ಆ್ಯಂಡ್ ನನಗೆ ಫೀವರ್ ಇದ್ದಿದ್ದರಿಂದ ತುಂಬ ಆಲ್ರೆಡಿ ಸುಸ್ತಾಗೋ ಥರ ಫೀಲ್ ಆಗ್ತಾಯಿತ್ತು. ಸ್ವಲ್ಪ ಹಾಲು ಕುಡಿದ್ಬಿಟ್ಟು ನಾನು ಟೆಂಪಲ್ಗೆ ಹೋದೆ. ಆ್ಯಂಡ್ ಈ ಟೆಂಪಲ್ಗೆ ನಾನು ಫಸ್ಟ್ ಟೈಮ್ ಬಂದಿದ್ದು ಗೈಸ್. ಆ್ಯಂಡ್ ಶಿವ ಟೆಂಪಲ್ ಸೆಪ್ರೇಟ್ ಇತ್ತು ಇದರಲ್ಲಿ. ಇದು ಆ್ಯಕ್ಚುಲಿ ಗಣೇಶ ಟೆಂಪಲ್ ಓವರಾಲ್, ಓಕೆನಾ. ಸೊ ಆ್ಯಕ್ಚುಲಿ ನಾನು ಎವ್ರಿ ಮಂಡೇ ಮಾರ್ನಿಂಗೇ ಪೂಜೆ ಮಾಡಿಬಿಡ್ತೀನಿ. ಇವತ್ತು ಪೂಜೆ ಮಾಡೋಕ್ಕಾಗಲಿಲ್ಲ ಅಂತ ನಂಗೆ ಆ್ಯಕ್ಚುಲಿ ಅದೊಂದು ತುಂಬ ಬೇಜಾರಾಗಿಬಿಟ್ಟಿತ್ತು. ಸೊ ಒಂದು ಮಂಡೇ ಮಿಸ್ ಆಯ್ತಲ್ಲ ಅಂತ ಹೇಳ್ಬಿಟ್ಟು, ಇಫ್ ಇನ್ ಕೇಸ್ ನಾನು ಏನಾದರೂ ಮಾರ್ನಿಂಗೇ ಪೂಜೆ ಮಾಡಿದ್ದಿದ್ರೆ ಡೆಫಿನೆಟ್ಲಿ ಈ ಅಭಿಷೇಕ ಮಹಾಮಂಗಳಾರತಿ ಇದೇನು ನನಗೆ ಇವತ್ತು ಸಿಗ್ತಾ ಇರಲಿಲ್ಲ. ಯಾಕಂದರೆ ನಾನು ಬೆಳಗ್ಗೆನೇ ಪೂಜೆ ಮಾಡಿದ್ದಿದ್ರೆ ಟೆಂಪಲ್ಗೆ ಹೋಗ್ತಾ ಇರಲಿಲ್ಲ, ಪೂಜೆ ಮಾಡಿದ್ದೀನಿ ಬಿಡು ಅಂದ್ಕೊಂಡು ಸುಮ್ಮನೆ ಆಗ್ತಿದ್ದೆ. ಆ್ಯಂಡ್ ಇವತ್ತು ಇನ್ನೊಂದು ಸ್ಪೆಷಲ್ ಡೇ ಏನಂದರೆ ಮಾಸಿಕ ಶಿವರಾತ್ರಿ ಅಂತೆ. ಅಂದರೆ ಶಿವರಾತ್ರಿ ದಿನ ಎಷ್ಟು ಇಂಪಾರ್ಟೆನ್ಸ್ ಇರುತ್ತೆ ಅಷ್ಟೇ ಇಂಪಾರ್ಟೆನ್ಸ್ ಇವತ್ತಿನ ದಿನ ಕೂಡ. ಇವತ್ತು ಪೂಜೆ ಮಾಡಿ ಶಿವನ ಆರಾಧನೆ ಮಾಡಿದರೆ ಶಿವರಾತ್ರಿ ದಿನ ಸಿಗೋ ಫಲ ಇವತ್ತೇ ಸಿಗುತ್ತೆ ಅಂತ ಹೇಳ್ಬಿಟ್ಟು ನಂಬಿಕೆ ಅದೊಂದು. ಆ್ಯಂಡ್ ನಂಗೆ ತುಂಬ ಖುಷಿ ಆಯಿತು. ನಾನು ತುಂಬ ಫೀಲ್ ಆಗಿಬಿಟ್ಟಿದ್ದೆ ಆಲ್ರೆಡಿ ಇವತ್ತು ಪೂಜೆ ಮಾಡೋಕ್ಕಾಗಲಿಲ್ಲ ಅಂತ. ಬಟ್ ಇಷ್ಟು ಒಳ್ಳೆ ಅಭಿಷೇಕ ಮಹಾಮಂಗಳಾರತಿ ಇದೆಲ್ಲ ಸಿಕ್ತು ನನಗೆ. ಸೊ ಥ್ಯಾಂಕ್ ಗಾಡ್, ಥ್ಯಾಂಕ್ ಯು ಸೋ ಮಚ್. ವೆಜಿಟೇಬಲ್ಸ್ ತೊಗೊಂಡು ಹಾಗೆ ಟೆಂಪಲ್ಗೆ ಹೋಗಿ ಬರೋಣ ಅಂತ ಬಂದಿದ್ದು. ಬಟ್ ನಂಗೆ ಅಭಿಷೇಕ ಇದೆ ಅನ್ನೋದು ಗೊತ್ತಿರಲಿಲ್ಲ, ಅನ್ಎಕ್ಸ್ಪೆಕ್ಟೆಡ್ ಆಗಿ ಸಿಕ್ಕಿದ್ದು. ಲಾಸ್ಟಲ್ಲಿ ಪಂಚಾಮೃತ ಹಾಗೆ ಪ್ರಸಾದಕ್ಕೆ ಪುಳಿಯೋಗರೆ ಕೊಟ್ಟಿದ್ದರು. ತುಂಬ ಚೆನ್ನಾಗಿತ್ತು ಪುಳಿಯೋಗರೆ. ಹಾಗೆ ವೆಜಿಟೇಬಲ್ಸ್ ಎಲ್ಲ ತೊಗೊಂಬಂದೆ, ಬೀಟ್ರೂಟ್ ತೊಗೊಂಬಂದಿದ್ದೆ. ಸೊ ಚಪಾತಿ ಮಾಡಿ ಪಲ್ಯ ಮಾಡೋಣ ಅಂತ ನಮ್ಮ ಚೆನ್ನ ಹೇಳಿದ್ಲು. ಸೊ ಚಪಾತಿ ಎಲ್ಲ ಚೆಂದ ಹರ್ಕೊಟ್ಲು. ಪಲ್ಯ ನಾನೇ ಮಾಡಿದೆ ಇವತ್ತು. ಆ್ಯಕ್ಚುಲಿ ನಾನು ಏನು ಯೂಟ್ಯೂಬಲ್ಲಿ ಏನು ನೋಡ್ಕೊಂಡು ಮಾಡಲಿಲ್ಲ. ಸೊ ಹಾಗೆ ಅನಲೈಸ್ ಮಾಡಿಕೊಂಡು ಮಾಡಿದೆ. ಲಾಸ್ಟಲ್ಲಿ ಚೆನ್ನಾಗಿದೆ ಅಂತ ಹೇಳಿದ್ರು. ಹೇಗೆ ಮಾಡಿದ್ದೀನಿ ಅಂತ ನೀವು ಕಮೆಂಟ್ ಮಾಡಿ. ಹಾಗೆ ಏನಾದರೂ ಟಿಪ್ಸ್ ಕೊಡೋದಾದರೆ ನನಗೆ ಕಮೆಂಟಲ್ಲಿ ಹೇಳಿ. ನೆಕ್ಸ್ಟ್ ಟೈಮ್ ನಾನು ಅದನ್ನು ಟ್ರೈ ಮಾಡ್ತೀನಿ. ಆ್ಯಕ್ಚುಲಿ ನಾನು ಬೀಟ್ರೂಟ್ ಪಲ್ಯ ಅವಾಗವಾಗ ಮಾಡ್ತಿದ್ದಿದ್ದರಿಂದ ನನಗೆ ಅಭ್ಯಾಸ ಆಯಿತು. ಸೊ ಮಾಡಿದೆ. ಯೂಶ್ವಲಿ ನಾನು ರಾತ್ರಿ ಊಟ ಆದಮೇಲೆ ನಮ್ಮ ಮನೇಲಿರಲಿ ನಮ್ಮ ಆಂಟಿ ಮನೇಲಿರಲಿ ಒಂದು 2 hours ಕೆಲಸ ಸ್ಟಾರ್ಟ್ ಆಗೋಕ್ಕೂ ಮುಂಚೆ ನಿದ್ದೆ ಮಾಡಿಬಿಡ್ತೀನಿ. ಸೊ ಇಲ್ಲಿ ಬೆಂಗಳೂರಲ್ಲಿದ್ದಾಗ ಸಮ್ಟೈಮ್ಸ್ ಆ ಚಾನ್ಸ್ ಸಿಗೋಲ್ಲ, ನಾವೇ ಕುಕ್ ಮಾಡ್ಕೋಬೇಕಾಗಿರೋದ್ರಿಂದ. ಸೊ ನಾನು ರಾತ್ರಿ ಕೆಲಸ ಮುಗಿಸಿ ಬೆಳಗ್ಗೆ ಎದ್ಮೇಲೆ ನನ್ನ ಕಣ್ಣು ಈ ಥರ ಕಾಣ್ತಾ ಇತ್ತು. ಯಾಕಂದರೆ ಆಲ್ ನೈಟ್ ಎದ್ದಿರ್ತೀನಿ. ಸೊ ನನಗೆ ಒಂದು 5 hours ನಿದ್ದೆ ಮಾಡಿದೆ ಅಷ್ಟೇ. ಯಾಕೆಂದರೆ ಬೆಳಗ್ಗೆನೇ ಮೀಶೋ ಆರ್ಡರ್ಸ್ ಬಂದುಬಿಟ್ಟಿತ್ತು, ಕಾಲ್ ಮೇಲೆ ಕಾಲ್ ಮಾಡ್ತಾಯಿದ್ರು. ಸೊ ನನಗೆ ನಿದ್ದೆ ಸರಿಗಾಗಲಿಲ್ಲ, ಕಣ್ಣೂರಿ ಇಚ್ಚಿಂಗ್ ಎಲ್ಲ ಸ್ಟಾರ್ಟ್ ಆಯಿತು. ನನಗೆ ಮೈಗ್ರೇನ್ ಕೂಡ ಇರೋದ್ರಿಂದ ನಂಗೆ ಮತ್ತೆ ವಾಪಸ್ ನಿದ್ದೆ ಮಾಡೋಕ್ಕೂ ಆಗಲಿಲ್ಲ. ಅದು ಹೇಗಾಗ್ಬಿಡುತ್ತೆ ಅಂದರೆ ನಿದ್ದೆ ಮಾಡೋಕ್ಕೋದ್ರೆ ನಿದ್ದೆನೂ ಬರೋಲ್ಲ, ಎದ್ದಿದ್ರೆ ನಿದ್ದೆ ಸರಿಯಾಗಿರಲ್ಲ, ಈ ಥರ ಆಗ್ತಾಯಿರುತ್ತೆ. ಸೊ ನಾನು ಎದ್ಬಿಟ್ಟೆ, ಮತ್ತೆ ನಿದ್ದೆ ಮಾಡಿದ್ರು ಅದು ಸರಿ ಹೋಗಲ್ಲ ಅಂತ. ಇಲ್ಲಿ ನನ್ನ ಫೇವ್ರೆಟ್ ಬ್ಯಾಗ್ಸ್ ಬಂದಿದೆ. ನನಗೆ ಬ್ಯಾಗ್ಸ್ ಅಂದರೆ ತುಂಬ ಇಷ್ಟ. ಸೊ ಬ್ಯಾಗ್ಸ್ನ ಬುಕ್ ಮಾಡಿದ್ದೆ. ಕೆಲವೊಂದು ಟೋಟ್ ಬ್ಯಾಗ್ಸ್, ಹಾಗೆ ಸ್ಲಿಂಗ್ ಬ್ಯಾಗ್, ಸೈಡ್ ಬ್ಯಾಗ್, ಈ ಥರ. ಕೆಲವೊಂದು ಕಲರ್ ತುಂಬ ಡೀಸೆಂಟಾಗಿತ್ತು, ಕೆಲವೊಂದು ಕಲರ್ ತುಂಬ ರಿಚ್ಚಾಗಿ ಕಾಣ್ತಾ ಇತ್ತು, ಹಾಗೆ ಕ್ಯೂಟಾಗೂ ಇತ್ತು. ಹಾಗೆ ಇಲ್ಲಿ ವೈಟ್ ಆ್ಯಂಡ್ ಪಿಂಕ್ ಒಂದಿದೆ, ಇದು ತುಂಬ ಸಾಫ್ಟಾಗಿದೆ. ಆ್ಯಂಡ್ ಟ್ರಸ್ಟ್ ಮೀ, ಇದೆಲ್ಲ ಬಜೆಟ್ ಫ್ರೆಂಡ್ಲಿ ಬ್ಯಾಗ್ಸ್. ಹಾಗೆ ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿದೆ. ಸೊ ನಾನು ಲಿಂಕ್ಸ್ ಎಲ್ಲ ಟ್ಯಾಗ್ ಮಾಡಿರ್ತೀನಿ. ಹಾಗೆ ನನಗೆ ಈ ಕಲರ್ ಎಷ್ಟು ಇಷ್ಟ ಆಯಿತು ಅಂದರೆ ಲಾಕ್ ಮಾಡ್ಕೊಳ್ಳೋಕ್ಕೆ ಬೆಲ್ಟ್ ಕೂಡ ಕೊಟ್ಟಿದ್ದಾರೆ. ಹಾಗೆ ಬ್ಯಾಕ್ ಸೈಡ್ ತುಂಬ ಕ್ಯೂಟಾಗಿ ಕಾಣ್ತಾ ಇದೆ. ಹಾಗೆ ಇದ್ರ ಜೊತೆ ಪಿಂಕ್ ಆ್ಯಂಡ್ ಲೈಟ್ ಪಿಂಕ್ ಬ್ಯಾಗ್ಸ್ನ ತರಿಸ್ಕೊಂಡಿದ್ದೆ. ಲೈಟ್ ಪಿಂಕ್ ತುಂಬ ಡೀಸೆಂಟಾಗಿ ಕಾಣ್ತಾ ಇತ್ತು. ಹಾಗೆ ಬ್ಲ್ಯಾಕ್ ಟೋಟ್ ಬ್ಯಾಗ್ ಎಲ್ಲ ಬಂದಿತ್ತು. ಸೊ ಲಿಂಕ್ಸ್ನ ಟ್ಯಾಗ್ ಮಾಡಿರ್ತೀನಿ, ನಿಮಗೆ ಇಷ್ಟ ಆದರೆ ಬೈ ಮಾಡಿ. ಹೀಗೆ ವೀಡಿಯೋಸ್ ನೋಡ್ತಾ ಇರಿ. ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ. ನೀವೇನಾದರೂ ಹೊಸ್ದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.